ಕ್ಯಾರೆಟ್ ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ. 6-7 ಕ್ಯಾರೆಟ್ನ ತೊಗೊಂಡು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು. ಅದನ್ನು ಕೊಬ್ಬರಿ ತುರಿಯೋದ್ರಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಈಗ ನಾನು ಬಾಣಲಿ ತೊಗೊಂಡು ಅದರಲ್ಲಿ ಕ್ಯಾರೆಟ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಥರ ಆಯಿಲ್ ಆಗಲಿ ತುಪ್ಪ ಆಗಲಿ ಬಳಸೋ ಆಗಿಲ್ಲ. ಸ್ಟಾರ್ಟಿಂಗಲ್ಲೇ ನೋಡಿ, ಕ್ಯಾರೆಟ್ನ ಬಾಣಲಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ತಿರುಗಿಸ್ಕೋಬೇಕು. ಕ್ಯಾರೆಟ್ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡೆ. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಂದೆ ಮುಂದೆ ಮಾಡ್ಕೊತೀನಿ. ತಳ ಹತ್ತಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯಾರೆಟ್ನ ಬೇಯಿಸ್ಕೊಬೇಕು. ತಟ್ಟೆ ಮುಚ್ಚಿಬಿಟ್ಟೆ ನಾನು, ಕ್ಯಾರೆಟ್ ಬೇಯಲಿ ಅಂತ. ಈಗ ತೆಗೆದು ಹಿಂದೆ ಮುಂದೆ ಮಾಡ್ಕೊಂಡು ಮತ್ತೆ ತಟ್ಟೆ ಮುಚ್ಚುತ್ತೀನಿ. ಸ್ವಲ್ಪ ಕ್ಯಾರೆಟ್ ಬೇಯಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಬೇಕು. ಮತ್ತು ತಳ ಹತ್ತಬಾರ್ದು ಅಂತ ಆಗಾಗ ತಿರುಗಿಸ್ಕೋಬೇಕು. ನೋಡಿ, ಈಗ ನಾನು ಇದಕ್ಕೆ ಶುಗರ್ ಆ್ಯಡ್ ಮಾಡ್ತೀನಿ. ಇಲ್ಲಿ 6-7 ಕ್ಯಾರೆಟ್ಗೆ ನಾನು 150 ಗ್ರಾಮಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಸ್ವಲ್ಪ ದಪ್ಪದಾಗಿತ್ತು, ನೋಡಿಕೊಂಡು ಶುಗರ್ನ ಸ್ವೀಟ್ನೆಸ್ ಎಷ್ಟು ಬೇಕೋ ಅದಕ್ಕೆ ಸರಿಯಾಗಿ ನೀವು ಆ್ಯಡ್ ಮಾಡ್ಕೋಬೇಕು. ಶುಗರೆಲ್ಲ ಮೆಲ್ಟ್ ಆಗೋದಕ್ಕೆ ನಾನು ಹಿಂದೆ ಮುಂದೆ ಮಾಡಿ ಪ್ಲೇಟ್ ಮುಚ್ಚಿದ್ದೀನಿ. ಈಗ ಶುಗರೆಲ್ಲ ಲಿಕ್ವಿಡಾಗಿ ನೋಡಿ ಈ ಥರ ನೀರು ಬಿಟ್ಕೊಂಡಿರುತ್ತೆ. ಶುಗರೆಲ್ಲ ಮೆಲ್ಟಾಗಿ ಈ ಥರ ನೀರು ಬಿಟ್ಕೊಂಡಿದೆ. ಈ ನೀರೆಲ್ಲ ನಮಗೀಗ ಡ್ರೈ ಆಗೋವರೆಗೂ ನಾವು ತಿರುಗಿಸ್ಕೊತಾ ಇರಬೇಕು. ನೋಡಿ, ಡ್ರೈ ಆಗ್ತಾ ಇದೆ. ಶುಗರ್ ಸಿರಪ್ ಇರಬಾರ್ದು, ಫುಲ್ ಡ್ರೈ ಆಗಬೇಕು. ನೋಡಿ, ಇನ್ನೆಷ್ಟಿದೆ, ಇನ್ನೊಂದು ಸ್ವಲ್ಪ ಹೊತ್ತು ನಾವು ತಿರುಗಿಸ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಡ್ರೈ ಆಗ್ತಾ ಇದೆ. ಈಗ ನಾನು ಇದಕ್ಕೆ ತುಪ್ಪ ಆ್ಯಡ್ ಮಾಡ್ತೀನಿ. ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ಇಲ್ಲಿವರೆಗೂ ನಾನು ಯಾವುದು ತುಪ್ಪ ಎಣ್ಣೆ ಯೂಸ್ ಮಾಡಿರಲಿಲ್ಲ. ಈಗಲೇ ನಾನು ತುಪ್ಪ ಹಾಕಿದ್ದು. ಈ ಥರ ಮಾಡೋದ್ರಿಂದ ಗ್ಲಾಸಿ ಸ್ಟ್ರಕ್ಚರ್ ಬರುತ್ತೆ, ನೋಡೋದಕ್ಕೆ ಗ್ಲಾಸಿ ಆಗಿರುತ್ತೆ ಮತ್ತು ತುಂಬ ಡಿಲಿಷಿಯಸ್ ಆಗಿರುತ್ತೆ. ಈ ಥರ ಮಾಡಿ ಹಿಂದೆ ಮುಂದೆ ಮಾಡ್ಕೋಬೇಕು. ತುಪ್ಪ ಎಲ್ಲ ಕ್ಯಾರೆಟ್ಗೆ ಚೆನ್ನಾಗಿ ಫರ್ಮ್ ಆಗಬೇಕು, ಕುತ್ಕೋಬೇಕು. ಕ್ಯಾರೆಟ್ ಹೋಗಿ ತುಪ್ಪ ಹೋಗಿ ಕ್ಯಾರೆಟಲ್ಲೆಲ್ಲ ಆಗಬೇಕು. ಈಗ ನಾನು ಏಲಕ್ಕಿ ಒಂದು 3-4 ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡೆ. ನಾನಿಲ್ಲಿ ಯಾವುದೇ ಥರ ಗೋಡಂಬಿ ದ್ರಾಕ್ಷಿನ ಯೂಸ್ ಮಾಡಲ್ಲ. ಬಾದಾಮ್ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ತಿನ್ನಲ್ಲ, ಅದರಿಂದ ಅದನ್ನು ನಾನು ಆದಷ್ಟು ಯೂಸ್ ಮಾಡಲ್ಲ. ನೀವು ಯಾವುದ್ರಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕಿದ್ರೂ ತೆಗೆದು ಇಡ್ತಾರೆ, ಅದಕ್ಕೋಸ್ಕರ ಗೋಡಂಬಿ ದ್ರಾಕ್ಷಿನ ಅಷ್ಟು ಯೂಸ್ ಮಾಡಲ್ಲ. ಪಾಯಸದಲ್ಲಿ, ರವೆ ಉಂಡೆಯಲ್ಲಿ ಎಲ್ಲಿದ್ರೂ ಅಷ್ಟೇ ತೆಗೆದು ಸಪ್ರೇಟ್ ಇಟ್ಟು ಬಿಸಾಕ್ತಾರೆ. ಅದಕ್ಕೆ ನಾನು ಅವೆರಡನ್ನೂ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ನಾವು ಬಾದಾಮ್ ಯೂಸ್ ಮಾಡ್ತೀನಿ. ನೋಡಿ, ಬಾದಾಮನ್ನ ಬ್ರೌನ್ ಕಲರ್ ಆಗೋವರೆಗೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಆಗಿದೆ. ನಾನು ಇದನ್ನು ಈ ಕ್ಯಾರೆಟ್ ಹಲ್ವಕ್ಕೆ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್. ಎಲ್ಲ ಮಿಲ್ಕ್ ಮೇಡ್ ಅಂತ ಹಾಲು ಹಾಕೋದು ಏನೇನೋ ಮಾಡ್ತಾರೆ, ಅದೆಲ್ಲ ಅವಶ್ಯಕತೆ ಇಲ್ಲ. ಇಷ್ಟು ಸಾಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೂ 1-2 ಸ್ಪೂನಷ್ಟು ತುಪ್ಪ ಹಾಕಿದೆ. ಈ ರೀತಿ ಮಾಡಿ ನೋಡಿ ಒಂದು ಸಲ, ಹೆಂಗೆ ಬಂದಿತ್ತು ಅಂತ ಹೇಳಿ. ಇಷ್ಟು ಸಾಕು. ರಿಯಲ್ಲಾಗಿ ಕ್ಯಾರೆಟ್ ಹಲ್ವ ಟೇಸ್ಟಿಯಾಗಿರುತ್ತೆ. ನಾವು ಎಕ್ಸ್ಟ್ರಾ ಟೇಸ್ಟ್ ಬರ್ಸೋಕ್ಕೋಸ್ಕರ ಮಿಲ್ಕ್ ಮೇಡ್ ಆಗಲಿ ಹಾಲು ಹಾಕಿ ಏನೇನೋ ಮಾಡೋ ಅವಶ್ಯಕತೆ ಇಲ್ಲ. ನಿಜವಾದ ಕ್ಯಾರೆಟ್ ಹಲ್ವ ಟೇಸ್ಟ್ ಬೇಕು ಅಂದರೆ ಈ ರೀತಿ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿತ್ತು. ಗ್ಲಾಸಿ ಸ್ಟ್ರಕ್ಚರ್ ಇತ್ತು. ನೋಡಿ, ನೋಡೋದಕ್ಕೆ ಗ್ಲಾಸಿ ಆಗಿತ್ತು. ಟೇಸ್ಟ್ ಅಂತೂ ಅಲ್ಟಿಮೇಟ್. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ಮಕ್ಕಳಿದ್ರೆ ಮಕ್ಕಳಿಗೆ ಮಾಡಿಕೊಡಿ. ಸಮ್ಮರ್ ಹಾಲಿಡೇಸಲ್ಲಿ ಏನಾನ ಸ್ನ್ಯಾಕ್ಸ್ ಬೇಕು ಅಂದಾಗ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.